ಒಂದು ಕಾಡಿನಲ್ಲಿ ಒಂದು ನರಿ, ಸಿಂಹ ಮತ್ತು ಒಂದು ಕತ್ತೆ ಒಟ್ಟಾಗಿ ಬೇಟೆಗೆ ಹೋದವು. ಬೇಟೆಯನ್ನು ಮುಗಿಸಿದ ನಂತರ ಹೆಚ್ಚಾದ ಆಹಾರವನ್ನು ಸೇರಿಸಿಕೊಂಡು ತಮ್ಮ ತಮ್ಮೊಳಗೆ ಹಂಚಿಕೊಳ್ಳಲು ನಿರ್ಧರಿಸಿಕೊಂಡವು. ಸಿಂಹವು ಕತ್ತೆಗೆ, ನೀನು ಹಂಚು ಎಂದು ಹೇಳಿದಾಗ ಕತ್ತೆ ಅದನ್ನು 3 ಭಾಗವಾಗಿ ಸರಿಸಮಾನವಾಗಿ ಹಂಚಿತು. ಇದನ್ನು ನೋಡಿದ ಸಿಂಹಕ್ಕೆ ಬಹಳ ಕೋಪಗೊಂಡು ಕತ್ತೆಯ ಮೇಲೆ ಹಾರಿ ಅದನ್ನು ಸಾಯಿಸಿತು. ನಂತರ ಸಿಂಹವು ನರಿಗೆ ಆಹಾರವನ್ನು ಹಂಚಲು ಹೇಳಿತು. ಕೂಡಲೇ ನರಿಯು ಹೆಚ್ಚಾದ ಭಾಗವನ್ನು ಸಿಂಹಕ್ಕೆ ತೆಗೆದಿಟ್ಟು ತನಗೆ ಸ್ವಲ್ಪ ಆಹಾರವನ್ನು ತೆಗೆದಿಟ್ಟಿತು. ಹೀಗೆ ಸರಿಯಾದ ರೀತಿಯಲ್ಲಿ ಹಂಚಲು ನಿನಗೆ ಯಾರು ಹೇಳಿಕೊಟ್ಟರು ಎಂದು ಸಿಂಹವು ನರಿಯನ್ನು ಕೇಳಿತು. ಅದಕ್ಕೆ ನರಿಯು, ನಾನು ಇದನ್ನು ಕತ್ತೆಯಿಂದ ಕಲಿತುಕೊಂಡೆ ಎಂದು ಹೇಳಿತು. ಹೀಗೆ ನಾವು ಸಹ ನಮ್ಮ ಜೀವನದಲ್ಲಿ ಇತರರಿಗೆ ಅವರ ಒಳ್ಳೆಯ ಕ್ರಿಯೆಗಳಿಂದಾಗುವ ತೊಂದರೆಗಳಿಂದಲೂ, ಅವರು ಮಾಡುವ ತಪ್ಪಿನಿಂದಲೂ ಹಾಗೂ ನಮ್ಮ ತಪ್ಪಿನಿಂದಲೂ ನಾವು ಪಾಠ ಕಲಿತುಕೊಳ್ಳಬೇಕು. ಜೀವನದಲ್ಲಿ ತಪ್ಪಾಗುವುದು ಸಹಜ. ಕಲಿತುಕೊಂಡ ವಿಷಯಗಳಿಗೆ ತಿರುಗಿ ಅದದೇ ತಪ್ಪುಗಳನ್ನು ಮಾಡಬಾರದು. ದುಷ್ಟರು, ಗರ್ವಿಷ್ಠರೊಡನೆ ಸ್ನೇಹ ಮಾಡಬಾರದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರಾಗಿರಬೇಕು. ಸೊಕ್ಕಿನವರ ಸಂಗಡ ಸೂರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ ಎಂದು ಬೈಬಲ್ ಹೇಳುತ್ತದೆ. ಆದುದರಿಂದ ಜೀವಿತದಲ್ಲಿ ಜಾಣರಾಗಿದ್ದು ದೀನರ ಸಂಗಡ ಬಳಕೆಯಲ್ಲಿರೋಣವೇ.